ಇವತ್ತು ನೆಕ್ಸ್ಟ್ ಡೇ ನಿನ್ನೆ ದೇವಸ್ಥಾನದಿಂದ ಬರೋತಿ ಒಂದು 10 ಗಂಟೆ ಆಯಿತು, 10 ಗಂಟೆ ಈ ಥರ ಉಣ್ಕೊಳ್ಳೋದು ನೋಡಿ. ಅವನೆಷ್ಟು ಮಂಡಿ ಮುಟ್ಟ ಉಣ್ಕೊಂಡೆ ಬಿಟ್ಟು ಎಮ್ಮೆ ಉಣ್ಕೊಂಡಿತ್ತು. ಎಮ್ಮೆ ಕರ ತೆಗಿಯೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಈಗ ನೋಡೋಕೆ ಸೇಮ್ ಕೇರಳದ ಥರ ಕಾಣ್ತಾ ಇದ್ದೀನಲ್ಲ. ಈಗ ಗೊತ್ತಿಲ್ಲ, ಕ್ರಿಕೆಟ್ ಗ್ರೌಂಡ್, ಕ್ರಿಕೆಟ್ ಆಡೋಕ್ಕೆ ಮಾಡ್ಕೊಂಡ್ರೆ ಜಾಗ ಇತ್ತು. ಒಂದು 5 ಒಂದು 10 ಜನ ಬೇಕು ತಪ್ಕೊಳ್ಳೋಕೆ. ಅಷ್ಟು ದೊಡ್ಡ ಇತ್ತು ಅಲ್ಲ, ಅಷ್ಟು ತಪ್ಪ ಇತ್ತು. ಉದ್ಲಿದ್ದಾರೆ, 2 ಸೈಕಲ್ ಜಾಸ್ತಿ ಉಡ್ಲಿಲ್ವಲ್ಲ. ಸೊ ಹಾಗಾಗಿ ಇದು ಅಡುಗೆ. ಇವತ್ತು ನೆಕ್ಸ್ಟ್ ಡೇ ನಿನ್ನೆ ದೇವಸ್ಥಾನದಿಂದ ಬರೋತಿ ಒಂದು 10 ಗಂಟೆ ಆಯಿತು, 10 ಗಂಟೆ. ಸೊ ಆಗ ಹೊಟ್ಟೆ ಹಸಿತಲ್ಲ, ಊಟ ಮಾಡಿ ಮನೆ ಕಂಡ್ವಿ. ಸೊ ನಿನ್ನೆ ಈ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ನೋಡಿ ಬೆಳಗ್ಗೆ ಎದ್ದೆಷ್ಟು ಕೆಲಸ. ಸೊ ಅವ್ರಿಗೆ ಬಟ್ಟೆ ಕೊಡೋಕೆ ಹೋಗ್ತಾ ಇದ್ದೀನಿ. ಬಂದಿರ್ಬೇಕು ಒಂದೇ ವಯಸ್ಸು. ಇದೇ ಥರ ಇಲ್ಲಿ ಮಾಡಿರೋದು ಕಾಜುಗ ಡ್ರೈನೇಜ್ ಥರ. ಈಗ ಆ ಸೈಡ್ ಮಾಡ್ತಾ ಇದ್ದಾರೆ. ಇದೇ ಥರ ಉಣ್ಕೊಳ್ಳೋದು ನೋಡಿ. ಅವನೆಷ್ಟು ಮಂಡಿ ಮುಟ್ಟ ಉಣ್ಕೊಂಡೆ ಬಿಟ್ಟು ಎಮ್ಮೆ ಉಣ್ಕೊಂಡಿತ್ತು. ಎಮ್ಮೆ ಕರ ತೆಗಿಯೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಅವನೇ ಹೋಗಿದ್ದ ನೋಡಿ, ಮಂಡಿಯವ್ರಿಗೂ ಉಣ್ಕೊತಾ ಇದೆ. ಹಾಂ, ಈ ಕಡೆ ಕಾಲು ಉಣ್ಕೊಂಡಿರ್ಬೇಕು ನೋಡ. ಮುಂದ್ಗಡೆದು ಮುಂದ್ಗಡೆ ಉಣ್ಕೊಂಡವಲ್ಲ. ಅವನೇ ಉಣ್ಕೊತಾ ಇದ್ದಾನೆ ಅಲ್ಲಿ. ತಲೆಗೆ ಹೊಡಿತು. ಎಷ್ಟೊತ್ತಾದ್ರೂ ತೆಗಿಯೋಕ್ಕಾಗಲಿಲ್ಲ. ಅದು ಹಂಗೆ ಎದಳ್ತಾನೆ ಇಲ್ಲ. ಅದು ಎದ್ದಂಗೆ ಉಣ್ಕೊತಾ ಇದೆಯಲ್ಲ. ಈಗ ಎದಳದು ಮೇ ಬಿ. ಎತ್ತುಂಗ. ಹಾಂ, ಬದಿಗೆ ದೂಕ್ಲಾ ಅದ, ಬದಿಗೆ ದೂಕು. ಎದಳ್ತಿ ಈಗ ಮತ್ತೆ ಅಲ್ಲೇ ಮನಿಕಬೇಕದು. ಸುಸ್ತಾಯ್ತಲ್ಲ, ಎತ್ತಿದ್ರು. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ರೆಡಿ ಆಗುತ್ತೆ ಅದು. ಕಾಲು ಗಂಟೆ ಅಲ್ಲ, 1 ನಿಮಿಷಕ್ಕೆ ರೆಡಿ ಆಯ್ತದೆ. ನಿಂತ್ಕೊಂಡು ನೋಡಿ ಎಷ್ಟವರೆಗೂ ಉಣ್ಕೊಂಡೈತೆ. ಈಗ ನೋಡೋಕೆ ಸೇಮ್ ಕೇರಳದ ಥರ ಕಾಣ್ತಾ ಇದ್ದೀನಲ್ಲ. ಈ ಬುತ್ತಿ ಎಲ್ಲ ಇಟ್ಕೊಂಡು, ಕೂದಲು ಜುಟ್ಟು ಗಿಟ್ಟೆಲ್ಲ ಹಾಕೊಂಡು ಬನ್ನಿ. ಹಾಗೆ ನಿಮಗೆ ಈ ಭಾಗದ ಸ್ಕೂಲ್ ತೋರಿಸ್ತೀನಿ. ಈ ಕಡೆ ಜಾಸ್ತಿ ಜನ ಏನು ಓದೋಕ್ಕೆ ಹೋಗಿಲ್ಲ. ಅಂದರೆ ಒಂದು 5 ವರ್ಷದ ಇನ್ನೊಂದು 50 ಜನ, ಒಂದು 40 ಜನ ಇದ್ದರು. ಇತ್ತೀಚೆಗೆ ಒಂದು 12-22 ಜನ ಇರ್ಬೋದು ಅಷ್ಟೇ ಅಂತೀರು. ನೋಡ್ಬೇಕು, ಎಲ್ಲ ಪ್ರೈವೇಟ್ ಸ್ಕೂಲ್ ಮಯಾಗಿ ಎಲ್ಲ ಚೆನ್ನಾಗಿ ಓದಿಸ್ತಾರೆ ಅಂತ ಪ್ರೈವೇಟಿಗೆ ಹಾಕ್ತಾರೆ ಮಕ್ಕಳನ್ನ. ಈ ಗೌರ್ಮೆಂಟವ್ರು ಏನು ಇಂಪ್ಲಿಮೆಂಟ್ ಮಾಡಲ್ಲ. ಬನ್ನಿ ತೋರಿಸ್ತೀನಿ ಈಗ ಹೋಗಿ ಸ್ಕೂಲ. ಇಲ್ಲಿ ನೋಡ್ತಾ ಇದ್ದೀರ ಲೈನು, ದನ ನುಗ್ಗುತ್ತೆ ಅಂತ ಹಾಕಿರೋ ಲೈನ್ಗಳಿವು. ಆವಾಗ ಸ್ಟಾರ್ಟಿಂಗ್ ನಮ್ಮ ಬಂದಾಗ ಏನು ಮಾಡಿದ್ರು, ನಿಜವಾಗ್ಲೂ ಕರೆಂಟ್ ಹಿಡಿಯುತ್ತಾ ಅಂತ ಹೇಳ್ಬಿಟ್ಟು. ಅಂದರೆ ಈಗಲ್ಲ, ಒಂದು 5 ವರ್ಷದಿಂದ ಬಂದಾಗೆಲ್ಲ ನಿಜವಾಗ್ಲೂ ಕರೆಂಟ್ ಹೊಡಿಯುತ್ತೆ ಅಂತ ಮುಟ್ಬಿಟ್ಟು ಚೆಕ್ ಮಾಡಿದ್ವಿ. ಅವಾಗ ಜುಮ್ ಬಂದಂಗೆ. ಈಗೇನು ಇಷ್ಟೊಂದು ಕರೆಂಟ್ ಹಾಕಲ್ಲ, ಸಂಜೆ ಹೊತ್ತೆ ಹಾಕೋದು. ಇಲ್ಲ ಮನೆ ಹತ್ರ ಇಲ್ಲ ಅಂದರೆ ಹಾಕ್ಬಿಟ್ಟು ಹೋಗ್ತಾರೇನೋ ಗೊತ್ತಿಲ್ಲ ಅಷ್ಟು ಸರಿಯಾಗಿ. ಬನ್ನಿ ಹೋಗೋಣ ಸೀದಾ ಸ್ಕೂಲ್ ತಕ್ಕ. ಹೆಂಗೆ ನಡ್ಕೊಂಡು ಹೋಗ್ಬೇಕು. ಒಟ್ಟಾಗ ಕಡೆ ಗುಡ್ಡದ ಮೇಲೆ ಇದೆ, ಹೋಗಿ ತೋರಿಸ್ತೀನಂತೆ. ಸ್ಕೂಲು ಮತ್ತು ಅಂಗನವಾಡಿ 2 ಇದೆ. ಅಂದರೆ ಇದು ಮೇನ್ ರೋಡ್ ಅಲ್ಲ, ಇದು
ಜೋಗ ಕಾರ್ಗಲ್ ರೋಡ್ ಅಲ್ಲ ಇದು, ಇವ್ರ ಮನೆ ಹತ್ರ ಇರೋ ಒಂದು ರೋಡ್, ಡ್ಯಾಮ್ಗೆ ಹೋಗೋ ರೋಡ್. ಹೌದು, ಲಿಂಗನಮಕ್ಕಿ ಡ್ಯಾಮಿಗೆ ಹಿಂಗೆ ಹೋಗ್ಬೇಕು ಮೇಲೆ ಹಸಿ ರಸ್ತೆ. ಸ್ಕೂಲ್ ಇರೋದು ಈ ಕಡೆ ಎಲ್ಲ ಮೇಲೆ. ಬನ್ನಿ ಸ್ಕೂಲ್ ತಗೋಣ. ಎಲ್ಲ ಕ್ರಿಕೆಟ್ ಗ್ರೌಂಡ್, ಕ್ರಿಕೆಟ್ ಆಡೋಕ್ಕೆ ಮಾಡ್ಕೊಂಡ್ರೆ ಜಾಗ ಇದು. ಏನೇನು ಬಿಸಿಲು ಹೊಡಿತೈತೆ ಅಂತೀರ, ಬನ್ನಿ ಹೋಗೋಣ. ನೋಡ್ತಾ ಇದ್ದೀರಾ, ಇದೇ ಅಂಗನವಾಡಿ ಕೇಂದ್ರ. ಇಲ್ಲಿನ ಅಂಗನವಾಡಿ ಕೇಂದ್ರ. ಇಲ್ಲೊಂದು ಮಾವಿನ ಮರ ಇತ್ತು, ದೊಡ್ಡದಾಗಿ ಬಿದ್ದೆ ಹೋಗಿದೆ. ಎಷ್ಟು ದೊಡ್ಡದಾಗಿದೆ ಅಂದರೆ ಭಾಳ ದೊಡ್ಡದು. ಇದು ಇಲ್ಲಿನ ಗಣಪತಿ ದೇವಸ್ಥಾನ. ಎಲ್ಲ ಕೇಸರಿ ಬಾವುಟ ಇಲ್ಲೂ ಹಾಕಿದ್ದಾರೆ. ರಾಮ ಮಂದಿರ ಓಪನ್ ಆಯ್ತಲ್ಲ, ಅಲ್ಲಿ ಸತ್ಯನಾರಾಯಣ ದೇವಸ್ಥಾನ ಇದೆ. ಇದು ಅಂಗನವಾಡಿ ಕೇಂದ್ರ ಅನ್ನಲ್ಲ. ಹಿಂಗೆ ಹೋಗ್ಬೇಕೀಗ ಸ್ಕೂಲಿಗೆ ಮೇಲ್ಗಡೆ. ಬನ್ನಿ ನೋಡ್ಕೊಬರೋಣ ಯಾವ ಥರ ಇದೆ. ತುಂಬ ಸತಿಗೆ ಹೋಗಿದ್ದೀನಿ, ಹಾಗೆ ಹೊರಗಡೆಯಿಂದ ನಿಮಗೂ ತೋರಿಸ್ಕೊಂಬರ್ತೀನಿ. ಪಾಠ ಮಾಡ್ತಾಯಿರ್ತಾರೆ, ಡಿಸ್ಟರ್ಬ್ ಮಾಡಬಾರ್ದು. ಸಾಕಾಗಿ ಹೋಗಿ ನೋಡ್ಕೊಬರೋಣ ಬನ್ನಿ, ಸಾಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮಾವಿನ ಮರ ಇದ್ದಿದ್ದು ಒಂದು 10 ಜನ ಬೇಕು ತಪ್ಕೊಳ್ಳೋಕೆ, ಅಷ್ಟು ದೊಡ್ಡ ಇತ್ತು ಅಲ್ಲ, ಅಷ್ಟು ದಪ್ಪ ಇತ್ತು. ಉದ್ದ ಮಾತ್ರ ಇಷ್ಟು ಉದ್ದ ಇತ್ತು. ಎಷ್ಟು ನೆರಳು ಬರೋದು ಅಂದರೆ ಏನೋ ಸಿಡ್ಲಿ ಗಿಡ ದೊಡ್ಡದು ಹೋಗಿರ್ಬೇಕು. ನೋಡಿ ಭಾಳ ಬೇಜಾರಾಯ್ತು, ಇಷ್ಟು ವರ್ಷದ ಹಳೆ ಮರ ಇತ್ತು, ಅಷ್ಟು ದೊಡ್ಡ ಬಲಿಯಾಕಿ ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ಎರಡೇ ಸೈಕಲ್, ಜಾಸ್ತಿ ಉಡ್ಲಿಲ್ವಲ್ಲ. ಸೊ ಹಾಗಾಗಿ ಇದು ಅಡುಗೆ ಮನೆ, ಇದು ಯಾವುದೋ ಮಿನಿ ಸಭಾಂಗಣ ಇರ್ಬೇಕು. ಇಲ್ಲಿ 2 ಆಟ ಸಾಮಾನು ಇದ್ದಾವೆ, ಜೋಕಾಲಿ ಮತ್ತು ತಿನ್ಗಡಿ. ಒಳಗಡೆ ಸ್ಕೂಲ್. ಹೂ ನೋಡಿ, ಹೂ ಕೆಲವು ರೂಮ್ ಹಾಳು ಬಿದ್ದವು, ಕೆಲವು ಹೊಸ ರೂಮ್ಗಳು. ಹೇಳಿದ್ನಲ್ಲ, ಶಿವಮೊಗ್ಗ ಡೆಡ್ ಎಂಡಲ್ಲಿರೋ ತಾಳಗುಪ್ಪ ಅಂತ ತೋರಿಸ್ತೀನಿ. ಭದ್ರಾವತಿ ಶುರು ಆಗೋದು, ಭದ್ರಾವತಿಯಿಂದ ಇಲ್ಲಿ ಬಂದು ಇಲ್ಲಿ ಎಂಡ್ ಆಗೋದು. ಇಲ್ಲಿ ತಾಳಗುಪ್ಪ. ಸಾಗರ ಇಲ್ಲಿದೆ ನೋಡಿ. ಇಲ್ಲಿಂದ ಆ ಕಡೆಗೆ ಉತ್ತರ ಕನ್ನಡ ಜಿಲ್ಲೆ. ಅವೆಲ್ಲ ಬಿಡಿ, ಯಾವ ಗೊತ್ತಿಲ್ಲ. ಒಟ್ಟು ನಾವು ಬಂದಿರೋದು ಈ ಪ್ಲೇಸ್ ಡೆಡ್ ಎಂಡೆ ಶಿವಮೊಗ್ಗದಲ್ಲಿ. ಎಲ್ಲ ಜೋಫಾಲ್ಸ್ ಇರೋದು ನೋಡಿ. ಇಲ್ಲೆಲ್ಲ ಈ ಭಾಗ ಫುಲ್ಲು ಶರವತ್ತಿ ನೀರಿಂದೆ ಹರಿವು. ಇನ್ನೆಲ್ಲ ರೀತಿ ಅಬ್ಸರ್ವ್ ಮಾಡಿದ್ದೀರಾ? ಟಿಪಿಕಲ್ ಸ್ಕೂಲ್ ನೋಡಿ. ಇಲ್ಲಿ ಮಲ್ನಾಡು ಭಾಗದ ಶಾಲೆ ಹೆಂಗಿರುತ್ತೆ, ಮೇನ್ ಗೇಟಲ್ಲಿ ಇಲ್ಲಿ ಸ್ಕೂಲು ನೋಡಿ. ಬೋಲ್ಡ್ ಇದೆಯಲ್ಲ, ಏನು ಚೆನ್ನಾಗಿರುತ್ತಲ್ಲ ಮಳೆ ಬರ್ಬೇಕಾದ್ರೆ ನೋಡೋಕ್ಕೆ. ಅಂದರೆ ಹೆವಿ ಮಳೆ ಆದಾಗ ಶಾಲೆಗೆ ರಜೆ ಕೊಟ್ಬಿಡ್ತಾರೆ. ದೂರದಲ್ಲಿ ಶೌಚಾಲಯ ಇದೆ. ಎಲ್ಲ ಪಾಠ ಮಾಡ್ತಾರೆ, ಡಿಸ್ಟರ್ಬ್ ಮಾಡೋದು ಬೇಡ. ಜಾಸ್ತಿ ಜನ ಏನಿಲ್ಲ, ಒಂದು 15 ಜನ ಇರ್ಬೋದು ನೋಡಿ. ಅದ್ರ ಮುಂದೆ ಮರಗಳು ಚೆನ್ನಾಗಿರೋವು. ಮತ್ತು ಅಲ್ಲಿ ಹೊಸ ಬಿಲ್ಡಿಂಗ್, ಆ ಕಡೆ ಹಳೆ ಬಿಲ್ಡಿಂಗ್ ಹಾಳು ಬಿದ್ದಿರ್ಬೇಕು ಅನ್ಸುತ್ತೆ. ಇಲ್ಲ ಇದು ಬಿದ್ದಿರ್ಬೇಕು ಮೇ ಬಿ. ಹತ್ರಕ್ಕೂ ಅಲ್ಲ, ಈಗ ಪಾಠ ಮಾಡ್ತಿದಾರಲ್ಲ. ಈ ಬೋಲ್ಡ್ ನೋಡೋಕ್ಕೆ ಏನಂತ ಚಂದ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾ ನೆನಪು ಬರುತ್ತೆ ನನಗೆ. ಹೆವಿ ಬಿಸಿಲು. ಇದು ಅಡುಗೆ ಮನೆ, ಇಲ್ಲಿಂದ ಎಂಟ್ರಿ. ಮಧ್ಯಾಹ್ನ ಇನ್ನೇನು 1 ಗಂಟೆ ಹತ್ತತ್ರ ಆಗಿರೋದ್ರಿಂದ ಮಕ್ಕಳಿಗೆ ಬಿಸಿ ಊಟ ಮಾಡ್ತಾ ಇರೋದು. ಅನ್ನ ಆಗಿತ್ತು ಅಂತ ಸಾಂಬಾರಿಗೆ ಇಟ್ಟಿದ್ರು. ಇನ್ನೇನು ಜಾಸ್ತಿ ಜನ ಇಲ್ವಲ್ಲ, ಸೊ ಹಾಗಾಗಿ ಇಷ್ಟೇ ಮಾಡ್ತಾ ಇರೋದು. ಅಷ್ಟೇ ಒಂದು 12 ಜನ ಇದ್ದಾರೆ ಅಂದರು. ಸೊ ಹಾಗಾಗಿ 5 ಜನಕ್ಕೆ ಬೇಕು ಅಷ್ಟು ಕ್ವಾಂಟಿಟೀಲಿ. ಅದು ತೂಕದ ಪ್ರಕಾರ ಮಾಡಬೇಕಂತೆ. ಇಷ್ಟು ಮಕ್ಳಿಗೆ ಇಷ್ಟು ಗ್ರಾಮ್ ಅಂತ ಕೊಡಬೇಕು ಅಂತಿದ್ರು. ಬನ್ನಿ ಹೋಣ. ಅದು ಮೆನ್ಯೂ ಇದೆ, ತೋರಿಸ್ತೀನಿ ನೋಡಿರಂತ ಏನೇನು ಊಟದ ಮೆನ್ಯೂ ಅಂತ. ವಿಶಾಲ್ ಆಗ್ತಾಯಿದೆ, ಬಟ್ ಸೌಂಡ್ ಮ್ಯೂಟ್ ಮಾಡಿದ್ದೀನಿ ಅನಿಸುತ್ತೆ. ಬನ್ನಿ ನೋಡಿ ಈ ಥರ ಹೆಂಗಿದೆ ಎಲ್ಲ ಫೀಲ್ಡು. ಬಟ್ ಏನು ಆಟ ಆಡೋಕ್ಕಲ್ಲ, ತಳಿಕೆ ಏನಾದ್ರು ಹೋಗ್ಬಿಡ್ತು, ಬಾಲ್ ಗೀಲು ಅಂದ್ರೆ ಆಟ ಆಡೋಕ್ಕೆ ಹೋಗಿ ಹೋಯ್ತು ಅಂತಾನೆ. ಸೊ ಹಾಗಾಗಿ ಜಸ್ಟ್ ಸಿಂಪಲ್ ಗೇಮ್ ಆಡಬೇಕಾಗತ್ತೆ ಅಷ್ಟೆ. ನೋಡಿ ಇಲ್ಲೇ ಯಾವ್ಯಾವ ವಾರ ಏನೇನು ಮಾಡಬೇಕು ಅಂತ ಒಂದು ಮೆನ್ಯೂನೇ ಬರೆದು ಹಾಕಿದ್ದಾರೆ. ಶಾಲೆ ಒಳಗೆ ಹೋಗ್ಬಾರ್ದು ಅಂತಿದ್ದೆ, ಆದರೂ ಅಷ್ಟೊತ್ತಿಗೆ ಒಂದು ಹುಡುಗ ಬಂದ. ನೋಡಿ ಈ ಥರ ಯೂನಿಫಾರ್ಮ್ ಇದೆ, ಬಟ್ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಹೋಗಿ ಅಂದರು. ಆದರೂ ಎಲ್ಲ ಹೊರಗಡೆ ಬಂದು ನೋಡ್ಕೊಂಡು ಹೋದರು, ಯಾರೋ ಜಿಟ್ ಹಾಕೊಂಡು ಬಂದಿದ್ದಾರೆ ಅಂತ. ಸರ್ಕಾರಿ ಶಾಲೆ ಮೇಲಿರುವ ನಂದೊಂದು ಸಣ್ಣ ಅನಿಸಿಕೆ ಏನಂದರೆ, ಪ್ರತಿ ಬಾರಿ ಗೌರ್ನಮೆಂಟ್ ಬಂದಾಗ ಗೌರ್ಮೆಂಟ್ ಶಾಲೆ ಉದ್ಧಾರ ಮಾಡ್ತೀವಿ ಅಂತಾರೆ. ಬಟ್ ಅದೆಲ್ಲೂ ಆಗಿರೋದನ್ನ ನಾನು ಇದುವರೆಗೂ ನೋಡಿಲ್ಲ. ಎಲ್ಲಿಂದ ಎಲ್ಲಿಗೆ ಹೋಗಿ ಕರ್ನಾಟಕದ ಪ್ರತಿ ಮೂಲೆಯಲ್ಲೂ ಬೀಳುವ ಮಟ್ಟದಲ್ಲಿರೋ ಸರ್ಕಾರಿ ಶಾಲೆಗಳು ಹೆಚ್ಚು. ಅದಲ್ಲದೆ ಸರ್ಕಾರದಲ್ಲಿರೋ ರಾಜಕಾರಣಿಗಳು ಅವರವ್ರದ್ದೇ ಹೆಸರಲ್ಲಿ ಒಂದು ಪ್ರೈವೇಟ್ ಶಾಲೆ ತಗೊಂಡು ಇನ್ನೆಲ್ಲಿ ನಮ್ಮ ಕನ್ನಡ ಶಾಲೆ ಉದ್ಧಾರ ಆಗುತ್ತೆ. ನಿಮಗೂ ಹಾಗೆ ಅನಿಸಿರ್ಬೋದು. ಅದಲ್ಲದೆ ಇಷ್ಟರ ಮಟ್ಟಿಗೆ ಗುಣಮಟ್ಟದ ಶಿಕ್ಷಣ ದೊರೆಯುತ್ತದೆ ಅಂದರೆ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋರಿಗೆ ಗೊತ್ತಿರುತ್ತೆ. ಕೆಲವೊಂದು ಶಾಲೆಯಲ್ಲಿ ಮಾತ್ರ ಗುಣಮಟ್ಟದ ಶಿಕ್ಷಣ ದೊರೆಯುವುದು, ಅದಲ್ಲದೆ ನಿಮಗೆಲ್ಲೂ ಸಿಗಲ್ಲ.
ಮತ್ತು ಬಿಸಿ ಊಟ ಯೋಜನೆ ಕೊಟ್ಟಿರ್ಬೋದು, ಬಟ್ ಆದರೆ ಬಿಸಿ ಊಟದ ಕೆಲಸಗಾರರಿಗೆ ಕೊಡೋ ಸಂಬಳ ನೋಡಿದರೆ ನಿಮಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಅದರಲ್ಲಿ ಏನೂ ಜೀವನ ಮಾಡೋಕ್ಕಾಗಲ್ಲ. ಹಾಗೆ ನನ್ನ ಇದೊಂದು ಕಿರು ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಕನ್ನಡ ಮಾತಾಡಿ, ಕನ್ನಡ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಐ ಹೋಪ್ ಜೋಗದ ಚಿಕ್ಕ ಸೀರೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿಗೆ ಮುಗಿಸಿದ್ದೀನಿ. ಮತ್ತೊಂದು ಹೊಸ ಥರ ಯೂನಿಕ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ತಾ ಇರಿ CM ಟಚಸ್. ಎಲ್ಲ ಎಲೆಕ್ಟ್ರಿಕ್ ಟ್ರೈನಿಂಗ್ ಮಾಡೋಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ. ನೋಡ್ಬೇಕು ಯಾವತ್ತು ಚಾಲ್ತಿ ಬರುತ್ತೋ ಗೊತ್ತಿಲ್ಲ. ಇಲ್ಲೆಲ್ಲ ಪ್ಲಾಟ್ಫಾರ್ಮ್ ಇರಲಿಲ್ಲ, ಅಲ್ಲಿವರೆಗೂ ಮಾತ್ರ ಇತ್ತು. ಈಗ ಮಾಡ್ತಾಯಿದ್ದಾರೆ. ಮೇ ಬಿ ಜೋಗವರೆಗೂ ಟ್ರೈನಿಂಗ್ ಮಾಡೋ ಸ್ಕಿಚ್ ಇರಬೇಕು. ಬನ್ನಿ.